ಈ ಒಂದು ಶಬ್ಬದ ದಿನದಲ್ಲಿ ಮತ್ತು ಅದ್ಭುತವಾದ ರೀತಿಯಲ್ಲಿ ನಮ್ಮೆಲ್ಲರಿಗೆ ದೇವರ ಆತನ ಸನ್ನಿಧಾನದಲ್ಲಿ ಸೇರಿಸಿಕೊಂಡಿದ್ದಕ್ಕಾಗಿ ದೇವರ ಸ್ತೋತ್ರ. ಅದ್ಭುತವಾದ ಆರಾಧನೆ ಮಾಡ್ತಕ್ಕಂಥ ಅವಕಾಶ ದೇವರು ಕೊಟ್ಟಾರ. ದೇವರ ಸ್ತೋತ್ರವಾಗಲಿ. ಮುಖ್ಯವಾಗಿ ನಾವು ವಾಕ್ಯದ ಕಡೆ ಹೋಗುವಾಗ ನಾವೆಲ್ಲರೂ ಶಬ್ದವಾಗಿ ಮಕ್ಕಳಿಗೆ ತನ್ನದಿಂದಲಿಟ್ಕೊಂಡು ದೇವರ ವಾಕ್ಯದ ಕಡೆ ಲಕ್ಷ್ಯ ಕೊಡಬೇಕಂತೇಳಿ ನಿಮ್ಮೆಲ್ಲರಿಗೆ ವಿನಂತಿ ಮಾಡ್ತಾರೆ. ಪ್ರಾರ್ಥನಾ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವ, ನಿಮಗೆ ವಂದನೆ. ಇಲ್ಲಿವರೆಗೆ ಪ್ರಭು ಅದ್ಭುತವಾದ ರೀತಿಯಲ್ಲಿ ಪ್ರಭು ಆರಾಧನೆ ಮಾಡ್ತಕ್ಕಂಥ ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಹೌದು ಪ್ರಭು, ನಿಮಗೆ ಮಹಿಮೆ ಉಂಟಾಗುವಂಥ ಪ್ರಭು ನೀವು ಕೃಪೆ ಮಾಡಿದ್ದಾಗಿ ಸ್ತೋತ್ರ. ಕೂಡಿ ಬಂದಂತರ್ತಾಗ ಎಲ್ಲ ಮಕ್ಕಳು ಆಶೀರ್ವದಿಸಲು ಹೊಂದಲಿಕ್ಕೆ ನೀವೇ ಸಹಾಯ ಮಾಡ್ತಿರೋದಾಗಿ ಪ್ರಾಚ್ಯ ಪ್ರಭು. ಈಗ ಕರ್ತನೆ ಮುಖ್ಯವಾಗಿ ಪ್ರಭು ನಾವು ವಾಕ್ಯ ಧ್ಯಾನ ಮಾಡುವಾಗ ಇವ ಪ್ರಭು ಈ ಧರ್ಮಶಾಸ್ತ್ರವು ನಮ್ಮೆಲ್ಲರಿಗೆ ಅರ್ಥ ಆಗೋದಕ್ಕೋಸ್ಕರವಾಗಿ ನಮ್ಮೆಲ್ಲರಿಗೆ ಬೇಕಾಗಿರುವ ಒಳ್ಳೆ ಜ್ಞಾನ ತಿಳುವಳಿಕೆ, ಮುಚ್ಚಿ ಹೋಗಿರ್ತಕ್ಕಂಥ ಕಿವಿಗಳು ತೆರೆಯಲ್ಪಡಲಿ, ಮಂದವಾಗಿರ್ತಕ್ಕಂಥ ಬುದ್ಧಿ ತೆರೆಯಲ್ಪಡಲಿ, ವಾಕ್ಯಗಳು ಸ್ವಾಮಿನ ಓದಿಕೊಂಡು ಗ್ರಹಿಸಿಕೊಳ್ಳೋದ ಪ್ರಕಾರವಾಗಿ ನಡೆಯುವುದಕ್ಕೋಸ್ಕರವಾಗಿ ನಮ್ಮೆಲ್ಲರಿಗೆ ಸಾಮರ್ಥ್ಯ ಕೊಡ್ರಿ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೆನ್. ದೇವರ ಸ್ತೋತ್ರ. ಈ ಒಂದು ಸಂದರ್ಭದಲ್ಲಿ ಮತ್ತು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಾಗ 13ನೇ ವಚನದಿಂದ ನಾವು ವಾಕ್ಯ ಧ್ಯಾನ ಮಾಡಿರಿ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಾಗ 13ನೇ ವಚನದಿಂದ ನಾವು ವಾಕ್ಯ ಧ್ಯಾನ ಮಾಡಿರಿ. ಸಿಕ್ಕದ? ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನ ಓದ್ತಾರೆ. అందుచేతను మీరు ఆపద్దినమందు వారిని ఎదిరించుటకును సమస్తము నెరవేర్చిన వారై నిలవబడుటకును శక్తివంతులగునట్లు దేవునిచ్చు సర్వాంగ కవచమును ధరించుకొనుడి. ಹಲ್ಲೆಲೂಯಾ. ನಾವು ಯಾವುದು ಕವಚ ಧರಿಸ್ಕೋಬೇಕಂತ? ಸರ್ವ ಆಯುಧಗಳ ಕವಚಗಳು ನಾವು ಧರಿಸಿಕೊಳ್ಳಬೇಕಂದ್ರ ಅರ್ಥ ಆಗದ ಜರ ಕಷ್ಟ ಅದ. ಯಾಕಂದ್ರೆ ಅಂಥ ಜ್ಞಾನ, ಅಂಥ ತಿಳುವಳಿಕೆ, ಅಂಥ ಸಾಮರ್ಥ್ಯ, ಅಂಥ ತಾಳ್ಮೆ ನಮ್ಮಲ್ಲಿ ಇಲ್ಲ. ಅದಕ್ಕಿಂತ ನಮಗೆ ಏನಂದ್ರೆ ಕನ್ಫ್ಯೂಸ್ ಆಯ್ತದ. ಕನ್ಫ್ಯೂಸ್ ಆಗೋದಪ್ಲೇ ಇದ್ರಾಗ ನಾವು ಅರ್ಥ ಮಾಡ್ಕೊಂಡಾಗ ದೇವ್ರ ಆತ್ಮ ನಮ್ಮೊಂದಿಗೆ ಇದ್ದು ನಮ್ಗೆ ತಿಳ್ಕೊಳಕ್ಕೆ ಸಹಾಯ ಮಾಡಿದ್ರೆ ಮಾತ್ರ ಸಹಾಯ ಸಿಗ್ತದೆ. ಏನಲ್ಲ ಹೆಂಗದಂತ? ಅದಾದರಿಂದ ಕಠಿಣ ಯುದ್ಧ ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯ ಪಾಲಿಸುವ ಸುವಾರ್ತೆಗಳನ್ನು ತೆಗೆದುಕೊಳ್ಳಿರಿ ಎಂದರೆ, ಈ ಸುವಾರ್ತೆಯ ವಿಷಯದಲ್ಲಿ ನಾವು ಶಕ್ತರಾಗುವ ವಿಷಯದಲ್ಲಿ ಕಡೆಯ ದಿನದಲ್ಲಿ ಕಠಿಣ ಕಾಲ ಬಂದವ. ಈ ಕಠಿಣ ಕಾಲದಾಗ ಎಲ್ಲಿ ಹೋದ್ರಲ್ಲಿ ಮನುಷ್ಯರ ಸಮಸ್ಯೆದಾಗ, ಅವಮಾನದಾಗ, ದುಃಖದಾಗ, ಚಿಂತೆದಾಗ, ಲುಕ್ಸಾಣದಾಗ ಹರ ಈ ಮಾತು, ಈ ಕಾರ್ಯ ಈ ರೀತಿಯಾಗಿ ನಡೀತದಂತ ಹೇಳಿ ದೇವರು ಪೌಲ ನಿಮಿತ್ತವಾಗಿ ಯಾವಾಗೋ 2000 ವರ್ಷದ ಹಿಂದಿನ ಭಾಗದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ಈ ಮಾತುಗಳು ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟವ. ಇದು ಗ್ರಹಿಸಿ ಇದರ ಪ್ರಕಾರವಾಗಿ ನಡೆದು ನಾವು ಅದ್ರ ಮೇಲೆ ಏನದ ಸಮಸ್ಯೆಗಳ ಮೇಲೆ, ವೈರಿಗಳ ಮೇಲೆ, ಶತ್ರುಗಳ ಮೇಲೆ, ಅವಮಾನಗಳ ಮೇಲೆ, ದುಃಖಗಳ ಮೇಲೆ, ಕೇಡುಗಳ ಮೇಲೆ ಜಯ ಹೊಂದುವುದಕ್ಕೋಸ್ಕರವಾಗಿ ನಾವೆಲ್ಲರೂ ಶಕ್ತಿಮಂತರಾಗಬೇಕಾದ್ರ ಇವತ್ತು ನಾವು ಏನು ಮಾಡಬೇಕೆಂಬ ಆಲೋಚನೆಗಳಾಗ ನಾವು ಇದ್ದಿದ್ದು ನಮಗೆ ಅರ್ಥ ಆಗಲ್ಲ ಹೊಂಟದ. ಖರೆ ನಮಗೆ ಅರ್ಥ ಆಗ್ಲಕ್ಕ, ನಾವು ಶಕ್ತರಾಗ್ಲಕ್ಕ ಈ ಸತ್ಯವೇದ ನಮಗ ಸಹಾಯ ಮಾಡ್ತದ. ಈ ಸತ್ಯವೇದ ಯಾವಾಗಾದ್ರೂ ನಮಗೆ ಸಹಾಯ ಮಾಡ್ತದೋ ಆ ಸಹಾಯ ನಮಗೆ ಸಿಕ್ಕರೆ ಮಾತ್ರ
ಎಲ್ಲದರ ಮೇಲೆ ನಾವು ಜಯ ಹೊಂದಲಕ್ಕ ಮಾತ್ರ ಸಾಧ್ಯ ಅದ. ಏನು ಸಾಧ್ಯ ಇಲ್ಲ? ನಮಗೆ ನಾವು ಅನ್ಕೋಬಹುದು, ನಮಗೆ ಯಾರ ನಮ್ಮ ಸಂಖ್ಯೆ ಯಾರ, ನಾವು ಬಲಹೀನರು, ನಮಗೆ ಯಾರು ಸಹಾಯ ಮಾಡೋರಿಲ್ಲ, ನಮಗೆ ಯಾರು ನೋಡೋರಿಲ್ಲ ಅಂತ ನಾವು ಅನ್ಕೋಬಹುದು. ಕಡೆಗೆ ಈ ಲೋಕ ಸೃಷ್ಟಿ ಮಾಡಿರ್ತಕ್ಕಂಥ ಆ ದೇವರು ಸಹಾಯ ಮಾಡ್ತಾರ. ನಮಗೂ ನಿಮಗೂ ಎದುರಿಸ್ತಕ್ಕಂಥ ಶಕ್ತಿ ಇನ್ನೊಬ್ಬರಿಗೆ ಇದ್ದಿರಬಹುದು, ಅದು ಹೆಚ್ಚಿಗಿದ್ದಿರಬಹುದು. ಕಡೆಗೆ ಎಲ್ಲರಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ದೇವರು, ಎಲ್ಲರೂ ಗರ್ವ ಅಹಂಕಾರ ಮುರಿತಕ್ಕಂಥ ದೇವರು ನಮ್ಮೊಂದಿಗಿದ್ದರು ಮಾತ್ರ ನಾವು ಯಾವಾಗ ಬಿ ಬಲಹೀನರಾಗ್ಲಕ್ಕ ಸಾಧ್ಯನೇ ಇಲ್ಲ. ಏನು ಸಾಧ್ಯ ಅದ? ಸಾಧ್ಯ ಅದ ಇಲ್ಲ. 14 ಏನದ? ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸ್ವಾರ್ಥಿಯನ್ನು ತಿಳಿಸುವುದರಲ್ಲಿ ಶುದ್ಧವಾದ ಮನಸ್ಸೆಂಬ ಕರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಅಂತ. ನಾವು ಐದಿದವ, ಒಬ್ಬರು ಬೈದ್ರು ಬೈಲಾಕ್ ನೋಡ್ತೇವೆ, ಹೊಡೆದ್ರು ಹೊಡಿಲಾಕ್ ನೋಡ್ತೇವೆ, ಅವ್ರು ಒಂದು ಮಾಡಿದ್ರೆ ನಾವು ಎರಡು ಮಾಡಕ್ಕೆ ನೋಡ್ತೀವಿ. ಅದಕ್ಕೆ ದೇವ್ರು ಹೇಳ್ಯಾರ, ಒಬ್ಬರು ಈಚೆ ಗಲ್ಲದ ಮೇಲೆ ಹೊಡೆದ ಈಚೆಗೆ ಹೊಡಿ ಅಂತ ಹೇಳಿ ಕೊಡ್ರಿ. ಒಂದ್ ವೇಳೆ ಇದ್ರ ಮೇಲೆ ನನಗೆ ಲೆಕ್ಕ ಕೇಳ್ತಾರೆ, ದೇವ್ರೊಮ್ಮ ಭಯ ಇದ್ರು ಅವ್ರು ಹೊಡೆಯಲ್ಲ, ದೇವ್ರ ಭಯ ಇಲ್ಲದ್ರೆ ಅವ್ರು ಹೊಡಿತಾರ. ಮತ್ತು ಅದಕ್ಕೆ ಅವ್ರ ಕೂಲಿ ಅವ್ರಿಗೆ ನಾ ಕೊಡ್ತೇನೆ ಹೇಳ್ತಾರೆ, ಅವ್ರಿಗೆ ತೀರ್ಪು ನಾ ಮಾಡ್ತೇನೆ ಹೇಳ್ತಾರೆ. ಏನು ಹೇಳ್ತಿಲ್ಲ? ಈ ರೀತಿಯಾಗಿ ನಾವು ಯಾವಾಗ ಭೀ ನಾವು ಬಲಹೀನರಾಗಲ್ಲ. ಹಾಗೆ ನಾವೇನು ಮಾಡ್ಬೇಕಾಗಿದೆ ಗೊತ್ತಾ? ದೇವರ ಚಿತ್ತದನುಸಾರವಾಗಿ ನಾವು ನಡಿಲಾಗ ಯಾವಾಗ ಭೀ ನಾವು ಸಿದ್ಧವಾಗಿದ್ದರೂ ಮಾತ್ರ ದೇವರು ವಿಶೇಷಕರವಾಗಿರ್ತಕ್ಕಂಥ ಸಹಾಯ ಮಾಡಿ ನಮ್ಮೆಲ್ಲರಿಗೆ ಬಲಪಡಿಸ್ತಕ್ಕಂಥವ್ರಾಗ್ಯಾರ. ಹಲ್ಲೆಲೂಯ. ಏನಿಲ್ಲ ಹೊಟ್ಟೆ ಅಲ್ಲ. ಒಂದು ವೇಳೆ ನಾವು ಈ ವಿಷಯದಾಗ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಾಗ 13ನೇ ವಚನ ಹಿಡಿದು 15ನೇ ವಚನ ತನಕ ನಾವು ಓದಿನಂಗಾದ್ರ ಅದ್ಭುತವಾದ ರಹಸ್ಯಗಳು ನಮಗೆ ದೇವರು ತಿಳಿಸುತ್ತಾರ ಅಲ್ಲ. ಇದೇ ಮಾತು ನಾವು ಧರ್ಮಶಾಸ್ತ್ರದಾಗ ನಾವು ನೋಡರಿ. ದಾನಿಯೇಲ ಗ್ರಂಥದಲ್ಲಿ 1ನೇ ಅಧ್ಯಾಯ 5ನೇ ವಚನದಾಗ ನಾವು ನೋಡರಿ. ಈ ಬುದ್ಧಿವಂತರು, ಈ ತಿಳುವಳಿಕೆ ಇದ್ದಂತ ಜನರು ಈಗಿನ ಹಿಡಿದು ಹರ ಏನು ಮೊದಲು ಹಿಡಿದು ಹರ. ದಾನಿಯೇಲ ಗ್ರಂಥ 1ನೇ ಅಧ್ಯಾಯದಾಗ ಓದಂತೀರಿ 5ನೇ ವರ್ಷದಿಂದ ಇದಲ್ಲದೆ ನೀನು ಮುಂದೆ ಅವರು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು ತಾನು ಕುಡಿಯುವ ದ್ರಾಕ್ಷರಸವನ್ನು ಅವರಿಗೆ ದಿನವಹಿಸಿ ಬಡಿಸುವ ಏರ್ಪಾಡು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ಹಲ್ಲೆಲೂಯ. ದಾನಿಯೇಲ, ಶದ್ರಕ್, ಅಬೇದ್ನೆಗೋ, ಮಿಶಕ್ ಅವರಿಗೆ ಇನ್ನು ಅನೇಕ ಭಕ್ತಾದಿಗಳಿಗೆ ಈಗ ಹಂಗಾಗತ್ತದಲ್ಲ, ಕ್ರೈಸ್ತರಿಗೆ ವೈಕಸಿ ಜೈಲ್ನಾಗ ಹಾಕೋದು, ಅವಮಾನ ಪಡಿಸೋದು, ಜೀವ ಹೊಡೆದು, ಬಲಾತ್ಕಾರ ಮಾಡೋದು ಅಲ್ಲ. ಮನಸ್ಸಿಗೆ ಬಂದಪ್ಲೆ ಮೈಪುರದಾಗ ನೋಡಿ ಸುಮಾರು ಸಾವಿರಾರು ಪರಿಶುದ್ಧ ಆಲಯಗಳು ಮುಚ್ಚಲ್ಪಟ್ಟವ. ಅವ್ರಿಗೆ ಎಷ್ಟೋ ಹಿಂಸೆ ಕೊಟ್ಟಾರ. ಖರೀದಿಗೆ ಸರ್ಕಾರ ಆನಂದಿಸ್ತಾನ. ಯಾಕಂದ್ರೆ ಈ ಲೋಕದ ರಾಜ ಶಾಶ್ವತವಾದ ರಾಜ್ಯ ಅಲ್ಲ. ಸ್ವಲ್ಪ ದಿನ ದೇವರು ಅವ್ರಿಗೆ ಅವಕಾಶ ಕೊಡ್ತಾರ. ಅವ್ರಿಗೆ ಅವಕಾಶ ಕೊಟ್ಟರೆ ಅವ್ರಿಗೆ ಏನೇನು ಮಾಡಬೇಕಾಗಿತ್ತು ಅದೆಲ್ಲ ಮಾಡಿ ಬೀಳತ್ತಾರೆ. ಕರೆಡಿಗೆ ಒಂದು ಸಮಯ ಬರ್ತದ, ದೇವ್ರ ಕೈದಾಗ ಸಿಕ್ಕಿ ಬಿದ್ದರ ದೇವ್ರ ಕೈದಾಗ ಬಿಡಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಯಾರಿಗೂ ಇರಲ್ಲ. ಅಲ್ಲ, ಪೊಲೀಸನ ಕೈದಾಗಿಂದು ಮಿಲಿಟರಿದವ್ ಬಿಡಿಸ್ಲಕ್ಕೆ ಸಾಧ್ಯ ಅದ ಅಲ್ಲ, ಮಿಲಿಟರಿದವ್ರ ಕೈದಾಗಿಂದು ಮಿನಿಸ್ಟರ್ಗೆ ಬಿಡಿಸ್ಲಕ್ಕೆ ಸಾಧ್ಯ ಅದ. ಖರೀದಿಕೆ
ಒಬ್ಬರಿಗಿನ್ನ ಒಬ್ಬರಿಗೆ ಸಾಮರ್ಥ್ಯ ಅದ. ಕರೆಕ್ಟ್. ಇಲ್ಲಿ ನಾವು ನೋಡ್ಬೇಕಾದ್ರ ದಾನಿಯೇಲಗ, ಶಾದ್ರಕ್, ಅಬೇದ್ನೆಗೋ, ಮಿಶಕ್ ಅವರಿಗೆ ಒಂದು ಗುಲಾಮರಾಗಿ ತನ್ನ ಒಂದು ಅಧೀನದಲ್ಲಿ ಇಟ್ಕೊಂಡು ಅವ್ರಿಗೆ ಎಷ್ಟು ವರ್ಷ ಸಾಕಿ ಸಲ್ಲಬೇಕಂತ 3 ವರ್ಷ ತನಕ ಅವರಿಗೆ ಬೇಕಂತ ಊಟ ಎಲ್ಲ ಕೊಡ್ಬೇಕಂತ. ಏನೇನು ಕೊಡ್ಬೇಕಂತ? ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಬೇಕಾಗಿರುವ ಮಾಂಸ ಫ್ರೈ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೀರ್ ಬರಂಡಿ, ದ್ರಾಕ್ಷ ರಸ ಕೊಂಡು ಕಸಿ ಮನುಷ್ಯರಿಗೆ ಹೆಂಗಿರ್ಬೇಕಂತ, ಚಂದಿರ್ಬೇಕಂತ. ಜ್ಞಾನವಂತರಾಗಬೇಕು, ಶಕ್ತಿವಂತರಾಗಿರ್ಬೇಕು, ಬಲವಂತರಾಗಿರ್ಬೇಕು. ಎದುರು ಬಂದಿರ್ತಕ್ಕಂಥ ಪ್ರತಿ ಒಬ್ಬ ವ್ಯಕ್ತಿಗೆ ಇವರು ಸೋಲಿಸತಕ್ಕಂಥ ಜನರಾಗಬೇಕು ಅಂತ ಹೇಳ್ತೇಕೆಂದ್ರೆ ನೆಬೂಕದ್ನೆಚ್ಚರ್ ರಾಜ ಮನಸ್ಸು ಮಾಡಿಕೊಂಡ. ಆ ಮನಸ್ಸು ಮಾಡಿಕೊಂಡಂತ ಸಂದರ್ಭದಲ್ಲಿ ಇವರು ರಾಜ್ಯರಿಗೆ ಅಧೀನವಾಗಿಲ್ಲ, ದ್ರಾಕ್ಷ ರಸಕ್ಕೆ ಅಧೀನವಾಗಿಲ್ಲ, ಈ ಮಟನ್ ಫ್ರೈಗಳಿಗೆ ಅಧೀನವಾಗಿಲ್ಲ. ಇವರೆಲ್ಲರೂ ಎದಕ್ಕೆ ಅಧೀನವಾಗ್ಯಾರ ಅಂದ್ರ ನೀತಿಗೆ ಅಧೀನವಾಗ್ಯಾರ, ಸತ್ಯಕ್ಕೆ ಅಧೀನವಾಗ್ಯಾರ. ತನಗೆ ತಾನು ಯಾವ ಪಾಪದಲ್ಲಿ ನಾವು ಸಿಕ್ಕಿ ಬಿಡಬಾರ್ದು, ದೇವರ ಶಿಕ್ಷೆಗೆ ನಾವು ಗುರಿಯಾಗಬಾರ್ದು ಅಂತ ಹೇಳಿಕೆ ಚಂದ್ರ ಅವರು ದೇವರಿಗೆ ಮಾತ್ರ ಅಧೀನವಾಗ್ಯಾರ. ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಬರೀತಾರೆ. ಏನಂತ? ಕುಡಿಯುವ ದ್ರಾಕ್ಷರಸವನ್ನು ಅವರಿಗೆ ದಿನವಹಿಸಿ ಬಿಡುವ ಏರ್ಪಾಡು ಮಾಡು, ಅವರನ್ನು 3 ವರ್ಷ ಪೋಷಿಸಬೇಕು ಎಂದು ಆಜ್ಞಾಪಿಸಿದನು. ಆರಿಸಲ್ಪಟ್ಟ ಯಾವಕರಲ್ಲಿ, ಯಾರಲ್ಲಿ ಅಂತ? ಮನುಷ್ಯರಿಗೆ ಆರಿಸಿಕೊಂಡರಿ. ಮಾಮೂಲಿ ಸಾಮಾನ್ಯವಾಗಿರ್ತಕ್ಕಂಥ ಜನರಿಗೆ, ಆಲ್ತು ಫಾಲ್ತು ಕುಡಿಯ ತಿಂಬರಿಗೆ, ಗುಟ್ಕ ತಿಂಬರಿಗೆ, ಸುಳ್ಳು ಹೇಳರಿಗೆ, ಮೋಸ ಮಾಡೋರಿಗೆ ಅವ್ರು ಆರಿಸ್ಕೊಂಡಿಲ್ಲ. ದಾನಿಯೇಲಗ ಆ ದೇಶದ ರಾಜ ಯಾರಿಗೆ ಆರಿಸ್ಕೊಂಡ ಕೂಡದ? ಭಯ ಭಕ್ತಿಯಲ್ಲಿ ಇರ್ತಕ್ಕಂಥ ಜನರಿಗೆ ಆರಿಸಿಕೊಂಡು ಅವರಿಗೆ ಗುಲಾಮರು ಮಾಡಿ ಫುಲ್ ಅವರಿಗೆ ಊಟ ಹಾಕಿ, ಫುಲ್ ಸರಿ ಉಡಿಸಿ ಮಜಬೂತ್ ಮಾಡಿ ಅವ್ರನ್ನ ಹೇಳಿಂದೆ ಕೇಳಬೇಕು. ಹಲ್ಲೆಲೂಯಾ. ಯಾರು ಹೇಳಿಂದ ಕೇಳ್ಬೇಕಂತ? ನೆಬೂಕದ್ನೆಚ್ಚರ್ ರಾಜ ಅವು ಹೇಳಿಂದೆ ಕೇಳ್ಬೇಕು. ಅವನು ಹೇಳ್ದು ಬಿಟ್ಟು ಇನ್ನೊಬ್ಬರದು ಯಾಕೆ ಗೊತ್ತಾ? ಸಲ್ಲತ್ತಾರ ಯಾರು, ಹಾಕಲತ್ತಾರ ಯಾರು, ಅವ್ರನ್ನೇ ಕೇಳಬೇಕು. ಆ ರೀತಿಯಾಗಿ ಹಾಕ್ರಿ ಅಂತಂದಿನಾಗ ಅದ್ಭುತವಾಗಿ ಅವ್ರಿಗೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನ್ ಹೇಳ್ತಾರೆ? ದಾನಿಯೇಲ ಏನ್ ಹೇಳ್ತಾನ ರೀ? ದಾನಿಯೇಲ, ಹನನ, ಮಿಶಾಯೇಲ, ಅಜರ್ಯ ಎಂಬ ಯಹೂದರು ಸೇರಿದರು. ಕಂಚುಕಿಯರ ಅಧ್ಯಕ್ಷನು ಇವರಿಗೆ ನಮ್ಮ ನಾಮಕರಣ ಮಾಡಿ ದಾನಿಯೇಲನಿಗೆ ಬೆಲಚ್ಚರನ ಏನ್ ಮಾಡಿದ್ರು ಅಂತ ದಾನಿಯೇಲ ಹೆಸರು ಚೇಂಜ್ ಮಾಡಿದ್ದಾರೆ. ಆಗ್ಯದ ಆದ್ರೆ ಹೆಸರು ಚೇಂಜ್ ಮಾಡಕ್ಕಾಗಿಲ್ಲ. ಅವ್ರ ಗುಣ ಏನು ಚೇಂಜ್ ಮಾಡ್ತಾರ? ಆಗ್ತಿರ್ಬೋದು, ಬಲಹೀನರಾಗ್ತಿರ್ಬೋದು, ಮೂರ್ಖರಾಗ್ತಿರ್ಬೋದು, ಅನ್ಸ್ತಕ್ಕಂಥ ಹೇಳಿ ಜನರಾಗ್ತಿರ್ಬೋದು. ಹಾಗೆ ದೇವ್ರ ಮೇಲೆ ವಿಶ್ವಾಸ ಇಟ್ಟು ದೇವ್ರ ಕಡೆ ನೋಡ್ತಕ್ಕಂಥ ಜನರು ಯಾರಿಗೆ ಭಯ ಪಡಲ್ಲ. ತನ್ನ ಪ್ರಾಣಕ್ಕೆ ಬಿ ತಾನು ಭಯ ಪಡಲ್ಲ. ಯಾವ ಅವಮಾನ ಬಂದ್ರು ಬಿ ಭಯ ಪಡಲ್ಲ. ಅದಕ್ಕಂತಾರ ಭಕ್ತಾದಿಗಳು, ಅದಕ್ಕಂತಾರ ದೇವ್ರ ಮಕ್ಕಳು. ಆಲ್ತು ಫಾಲ್ತು ನಮ್ಮಂತರಿಗೆ ದೇವ್ರ ಮಕ್ಕಳು ಅನ್ಸ್ಕೊಂಬ ಯೋಗ್ಯತೆ ಅದನ್ನ. ಆ ಕಡೆ ಹೋಗಿ ಸುಳ್ಳು ಹೇಳಿ, ಈ ಕಡೆ ಹೋಗಿ ಖರೆ ಹೇಳೋದು, ಇನ್ನೊಬ್ಬರಿಗೆ ಖರೆ ಅವ್ರಿಗೆ ಕೇಳ್ರಿ ಹ್ಯಾಂಗಾರ ನೋಡ್ರಿ ನಮ್ ಕೇಳಿದ್ರೆ ಹೇಳ್ತಾರ ಅಂತ ಈ ಮಾತುಗಳು ಅವರಿಗೆ ದೇವರು ದರ್ಶನ ಕೊಡಲ್ಲ. ಧೈರ್ಯದಿಂದ ಮಾತಾಡಕ್ಕೆ ಯೋಗ್ಯತೆ ಇರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇವ್ರ ಹೆಸರು ಚೇಂಜ್ ಮಾಡಿದ್ದಾರೆ. ಕರೆಕ್ಟ್ ಹೆಸರು ಏನಾಗಿದೆ? ಚೇಂಜ್ ಆಗಿಲ್ಲ. ಏನ್ ಹೆಸರು ಅದ? ದಾನಿಯೇಲ. ಮತ್ತೇನದಂತ? ಹೋದ್ರಿ ಆಚಾರ್ಯ ಅಧ್ಯಕ್ಷನು ಅವರಿಗೆ ಹೋದ್ರಮ್ಮ 7 ಕೆಳಗೆ ಹೋದ್ರಿ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥವನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷ ರಸವನ್ನು ಕುಡಿದು ತನ್ನನ್ನು ಶುದ್ಧ ಮಾಡಿ ಕೊಳ್ಳಬಾರದೆಂದು ನಿಶ್ಚಯಿಸಿ ಕಚುಕಿಯರ ಅಧ್ಯಕ್ಷನಿಗೆ ನಾನು
ಅಶುದ್ಧನಾಗಲಾರೆ. ಸಾಕು ನಿಂದ್ರಿ ಅಲ್ಲಿ. ಏನಾಗಲ್ಲ ಹೇಳ್ತಾನ್ರಿ? ಅಶುದ್ಧನಾಗಲಾರೆ. ಯಾಕೆ ಹೇಳ್ತಾನ? ಒಂದಿನ ಮನುಷ್ಯ ಅಶುದ್ಧ ಆಗ್ಲಕ್ಕೆ ಸಾಧ್ಯ ಅದನ? ದ್ರಾಕ್ಷರಸ ಕೊಂಡಿನ ಮನುಷ್ಯ ತನಗೆ ತಾನು ಪವಿತ್ರವಾಗಿ ಇಟ್ಕೊಳ್ಳಕ್ಕೆ ಸಾಧ್ಯ ಅದನ? ಪಾಣಿಕಾಸಿಗೆ ಏನು ಬಂದ್ರೆ ತನಗೆ ಕೊನ ಇಲ್ಲ. ಇವ್ರು ಹೇಳ್ತಾರ ಕುಡಿ, ಏಟ್ ಕುಡಿತೆ ಕುಡಿ, ಪಂಡ್ ಚಂದ ಇರೋ ಹೇಳ್ತಾರ. ಕರೆಕ್ಟೆ ದಾನಿಯಲ್ ಅಲ್ಲತನ ಈ ಅಶುದ್ಧ ಪದಾರ್ಥಗಳು ನಾ ತಿಮ್ಮಲ್ಲ, ಈ ಅಶುದ್ಧ ವಸ್ತುಗಳಿಗೆ ನಾ ಮುಟ್ಕೊಂಬಲ್ಲ, ನಾ ಮಾತ್ರ ಅಶುದ್ಧ ಆಗಲ್ಲ. ಯಾಕೆ ಗೊತ್ತಾ? ನನ್ನ ದೇವರು ಪರಿಶುದ್ಧ ದೇವರು. ನನಗೆ ಪರಿಶುದ್ಧವಾಗಿ ಮಾಡ್ಯಾರ, ನಾ ಪರಿಶುದ್ಧವಾಗಿನೇ ಇರುತ್ತೆ. ಕರೆಕ್ಟ್ ದಾನಿಯಲ್ ಹೇಳ್ತಾನ, ರಾಜನ ಮನುಷ್ಯ ಹೇಳ್ತಾನ, ಕಂಚಿಕೆ ಹೇಳ್ತಾನ, ಹಾಗೆ ಮಾಡಬೇಡು ಮಾರಾಯ, ನಿನ್ಗೆ ಉಣಿಸ್ಲಕ್ಕ ಕುಡಿಸ್ಲಕ್ಕ ತಿನ್ನಿಸ್ಲಕ್ಕ ನಿಂಗೆ ಮಜಬೂತ್ ಮಾಡ್ಲಕ್ಕ ನನಗೆ ರಾಜ್ಯ ನೌಕರಿ ಕೊಟ್ಟಾನ. ಇದಕ್ಕೆ ಕಾಣಿದೆ. ಯಾರ್ಯಾರು ಕಾಣಿದ್ವು? ದಾನಿಯಲ್ಗ, ಶದ್ರಗ, ಅಭಿದನಿಗೂ, ಮಿಷಕ್ಗ. ಇವ್ರು ಏನ್ ಮಾಡ್ಬೇಕೀಗವ? ಒಳ್ಳೆ ಒಳ್ಳೆ ಊಟ ತಿನ್ನಿಸಿ ಎದ್ರಾಗ ಕೆಡಕ್ಬೇಕು, ಭಕ್ತಿದಾಗ ಕೆಡಕ್ಬೇಕು, ವಿಶ್ವಾಸದಾಗ ಕೆಡಕ್ಬೇಕು. ಅವ್ರು ಜಾರಿ ಬಿದ್ರು ಮತ್ತೆ ಹೇಳ್ಬಾರ್ದು, ದೇವ್ರ ಹೆಸರೇ ಅವ್ರು ತಗೋಬಾರ್ದು ಎಂಬ ವಿಷಯದಾಗ ಈ ರೀತಿಯಾಗಿ ಕಾರ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾನ. ಏನ್ ಹೇಳ್ತಾನ ಹೋದ್ರೆ? ಕ್ಷಮಿಸು ಎಂದು ಆಜ್ಞಾಪಿಸಿದಾಗ ದೇವರು ಕಚುಕಿಯ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯವನ್ನು ಹುಟ್ಟಿಸಿದನು. ಆ ವಿಜ್ಞಾಪನೆಯನ್ನು ಕೇಳಿ ಕಚುಕಿಯರ ಅಧ್ಯಕ್ಷನು ದಾನಿಯೇಲನಿಗೆ, ನಿಮಗೆ ಆಹಾರ ಪಾನಗಳನ್ನು ಏರ್ಪಡಿಸಿದ ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯುವಕರ ಮುಖಕ್ಕಿಂತ ನಿಮ್ಮ ಮುಖವು ನೋಡುವನೆಂದು ಭಯಪಡುತ್ತೇನೆ. ಏನ್ ಮಾಡ್ತಾವಂತ್ರಿ? ನೀವು ಅಲತ್ತೀರಪ್ಪ, ಕರೆಕ್ಟ್ ಅದ. ನಿಮ್ಗೆ ನೀವು ಅಶುದ್ಧ ಮಾಡ್ಕೊಂಬಂದು ಹೇಳ್ತೀರಿ. ರಾಜ್ಯನ ಆಜ್ಞೆ ಅದ, ಚಂದನ ಊಟ ಹಾಕ್ಬೇಕು, ಇನ್ನ ನೀವು ಚಂದ ಆಗಿರ್ಬೇಕು. ಅವಾಗ ರಾಜ್ಯ ಖುಷಿ ಆಯ್ತಾನ. ಅವಾಗ ರಾಜ್ಯ ನನಗೆ ಕೂಲಿ ಕೊಡ್ತಾನೆ, ನನಗೆ ಡ್ಯೂಟಿ ಮೇಲೆ ಇಟ್ಕೊತಾನೆ, ಇಲ್ಲ ಅವ್ರು ಇಟ್ಕೊಂಬಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರ, ಅಮ್ಮ ಅಶುದ್ಧ ವಸ್ತುಗಳು ನಮ್ಗೆ ಇಷ್ಟ ಇಲ್ಲ, ನಾವು ಅಶುದ್ಧವಾಗಲೆವು. ನಿನಗೆ ಒಂದು ವೇಳೆ ನೀ ಉಣಸಿನ ಉಂಡು ತಿಂದು ಮಜಾ ಮಾಡಿರ್ತಕ್ಕಂಥ ಜನರಕ್ಕಿನ್ನ ಬಿ ಅವ್ರಕ್ಕಿನ್ನ ತಂದೃಷ್ಟಿ, ಅವ್ರಕ್ಕಿನ್ನ ಒಳ್ಳೆ ಜ್ಞಾನ, ಅವ್ರಕ್ಕಿನ್ನ ಒಳ್ಳೆ ಸೌಂದರ್ಯ ನಂಬಲ್ಲಿ ಇಲ್ದು ಹೋದ್ರ, ಅವ್ರಕ್ಕಿನ್ನ ಒಳ್ಳೆ ಆರೋಗ್ಯ ನಂಬಲ್ಲಿ ಇಲ್ದು ಹೋದ್ರ, ಅವಾಗ ನೀ ಕೇಳು, ಸ್ವಲ್ಪ ದಿನ ನೀನು ಏನು ಮಾಡು, ಒಂದು 10 ದಿನ ಕೊಟ್ಟು ನೋಡು ಅಂತ ಹೇಳ್ತೀವಿ, ಪರೀಕ್ಷೆ ಮಾಡು ಅಂತ ಹೇಳ್ತಾರ. ಎಷ್ಟು ದಿನ? ಇವರು 3 ವರ್ಷದ ಟೈಮ್ ಕೊಟ್ಟಾರ. ಕರೆಕ್ಟ್ ಅವ್ರು ಏನಾರ ನೀ 10 ದಿನ ಕೊಟ್ಟು ಪರೀಕ್ಷೆ ಮಾಡಿ ನೋಡು, ಅದ್ರ ಬಾದ್ ನಿನ್ನ ಇಷ್ಟದಪ್ಲೇ ಮಾಡಟ್ಟಿ ಅಂತಂದಿನಾಗ ನಿಜವಾದ್ರು ಅವಾಗ ಏನು ಮಾಡ್ಯಾರಂತ್ರಿ? ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಹಾರ ರಾಜ್ಯ ಅಂಜಲಪ್ಲೆ ಏನೇನು ತಂದ್ಕೊಟ್ರಂತ ಓದ್ತೀರಿ? ಹೋದ್ರಿ. ರಾಜನು ತನ್ನ ತಲೆಯನ್ನು ತೆಗೆಸಲು ಕಾರಣರಾದಿರಿ ಎಂದು ಹೇಳಿದನು. ದಾನಿಯೇಲನು ತನ್ನನ್ನು ಹನನ, ಮೀಶಾವೇಲನ, ಅಂಜ್ರಯ ಇವರನ್ನು ನೋಡಿಕೊಳ್ಳುವುದಕ್ಕೆ ಕಚುಕಿಯ ಅಧ್ಯಕ್ಷನು ನೇಮಿಸಿದ ವಿಚಾರಕನಿಗೆ, ಅಯ್ಯ, 10 ದಿನಗಳ ಮಡಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು. ಆಹಾರಕ್ಕೆ ಕಾಯಿ ಪಲ್ಯ, ಪಾನಕ್ಕೆ ನೀರು ನಮಗೆ ಒದಗಲಿ. ಆಮೇಲೆ ನಮ್ಮ ಮುಖಗಳನ್ನು, ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡಿದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸು ಎಂದು ಭಿನ್ನವಿಸಲು. ಏನ್ ಮಾಡ್ಯಾರಂತ್ರಿ? ಹೆಚ್ಚಿಗೆ ದಿನ ಬೇಡಪ್ಪ, 10 ದಿವಸ. ಈಗ ಮಸ್ತು ಮನ್ಸಿಗೆ ಬಂದಪ್ಲೆ ಶರೀಕ್ ಮಣಕಸಿ, ಮನ್ಸಿಗೆ ಬಂದಪ್ಲೆ ತಿಂದು ಬಿದ್ರ ಜ್ಞಾನ ಬೆಳೀತಂದ್ರೆ ನಿನಗೆ ದೇವರು ನಿನ್ ಒಳ್ಳೆ ಆರೋಗ್ಯ ಇರ್ಲಕ್ಕ ಏನ್ ಕೊಟ್ಟಾರಿ? ಜೀವ ಜಲದ ನೀರು ಕೊಟ್ಟಾರ. ಆ ಜೀವ ಜಲದ ನೀರು ಕೊಂಡ್ರ ನಿನ್ನ ಒಳಗೆ ಒಂದ್ ವೇಳೆ ರೋಗ ಬಿ ಇತ್ತು ಅಂತಂದ್ರ
ನಿನ್ನ ಒಳಗೆ ಒಂದ್ ವೇಳೆ ರೋಗ ಬಿತ್ತು ಅಂದ್ರೆ ನೀ ಹೆಚ್ಚಿಗೆ ನೀರು ನೀಕೊಂಡಿ ಅಂತಂದ್ರ ಆ ರೋಗ ಬಿಟ್ಟು ಹೋಗ್ತಕ್ಕಂಥ ಶಕ್ತಿ ದೇವರು ನೀರಲ್ಲಿ ಇಟ್ಟಾರ. ಹಲ್ಲೂಯ. ಏನಿಟ್ಟಿಲ್ಲ? ಆ ನೀರು ಕುಡಿಯೋ ಅಂತಂದ್ರ ಇವ್ರು ಹೇಳ್ತಾರ ಶರಿ ಕುಡಿಯೋ ಹೇಳ್ತಾರ. ಶರಿ ಕೊಂಡಿನ ಮನುಷ್ಯಾಗ ಹೆಂಗಿರ್ತದ? ಶರಿ ಕೊಂಡಿನ ಮನುಷ್ಯಾಗ ನೀರು ಕೊಂಡಿನ ಮನುಷ್ಯಾಗ ಹೆಂಗಿರ್ತದ? ಒಂದು ಜಾಗ ಶರಿ ಕೊಂಡ್ರ ಅಂತ ತಿಳ್ಕೊರಿ, ಇವ ಒಂದು ಜಾಗ ನೀರು ಕೊಂಡ್ರ ಅಂತ ತಿಳ್ಕೊರಿ. ಈಗ ಇವ್ರು ಇಬ್ಬರದಾಗ ಯಾರು ಚಂದ ಇರ್ತಾರ? ನೀರು ಕೊಂಡವ ಶರಿ ಕೊಂಡವ? ನೀರು ಕೊಂಡಿನಾವ ಮಸ್ತ್ ಓಡಿರ್ತಾರ. ಶರಿ ಒಂದು ಜಾಗ ಶರಿ ಕೊಂಡಿನಾವ ಎಷ್ಟು ಸಲ ಬೀಳ್ತಾನ, ಎಷ್ಟು ಸಲ ನಿಂದಿರ್ತಾರ. ನಿಂದ್ರಾಗ ಬಿ ಆಗಲ್ಲ. ಅದಕ್ಕೆ ನಮ್ಗೆ ಪರೀಕ್ಷೆ ಮಾಡುವಂತಂದಿನಾಗ ಇವ್ರು ಬರೀ ಕಾಯಿ ಪಲ್ಯ ತಿಂದು ಒಳ್ಳೆ ಪದಾರ್ಥ ತಿಂದು ಒಳ್ಳೆ ನೀರು ಕೊಂಡು ಆರೋಗ್ಯವಂತರಾಗ್ಯಾರ, ಅಲಂಕಾರ ಧರಿಸಿಕೊಂಡರ. ಅವ್ರ ಮುಖದ ಮೇಲೆ ಕಳಿ ಛಳ 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 ಮಾಡತ್ತದ. ಪರೀಕ್ಷೆ ಮಾಡಿ ನೋಡಿನಾಗ ಹಬ್ಬ ಅಂದರು. ಏನಂದಿಲ್ಲ ಅಲ್ಲ? ಅದಕ್ಕೆ ದಾನಿಯಲ್ಗ ಎಷ್ಟೋ ಸಲ ನಿಬಕ್ನಿಚ್ಚರ ರಾಜ್ಯ ಆಗಲಿ, ನಿಬಕ್ನಿಚ್ಚರ ಮನುಷ್ಯರಾಗಲಿ, ಅವ್ರ ಸೈನಿಕರಾಗಲಿ ಎಷ್ಟೋ ಸಲ ಮಣಿಸ್ಬೇಕಂದಾರೆ ಕರಡಿಗೆ. ಅವರು ಮಣಿದಿಲ್ಲ, ಅವರು ಮನುಷ್ಯರ. ಹಲ್ಲೂಯ. ಇದಕ್ಕೇನಂತಾರೆ ಪುನಃ? ಸೋಲಿಸ್ಬೇಕಂದಾರೆ ಕಡೆಗೆ ಅವರು ಸೋಲಿಲ್ಲ, ಖರೆ ಉಲ್ಟ ಅವರಿಗೆ ಸೋಲಿಸ್ಯಾರ. ಎದರಿಂದ? ಅವ್ರಿಗೆ ಏನಾರ ಅಂದಾರ, ಬೈದಾರ, ಅಂದಿಸ್ಯಾರ, ಹೊಡೆದಾರ? ಇಲ್ಲ. ನೀತಿಯ ನಿಮಿತ್ತವಾಗಿ ಅವರಿಗೆ ಸೋಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸೋತು ಹೋಗ್ಯಾರ. ಏನು ಸೋತು ಹೋಗಿಲ್ಲ? ನಮಗೆ ಎಫೆಸದವರಿಗೆ ಬರೆದ ಪತ್ರಿಕೆದಾಗ ಏನು ಹೇಳ್ತದ? ಸರ್ವ ಆಯುಧಗಳು ಕವಚಗಳನ್ನು ಧರಿಸಿಕೊಳ್ಳಿರಿ ಹೇಳ್ತದ. ಈಗ ಬೈ ಕತ್ತಿ ಕೈಯಲ್ಲಿ ಹಿಡಿರಿ ಹೇಳ್ತದ. ಅಂತಂದ್ರೆ ನಾವು ಯಾವುದೋ ಹತ್ಯಾರ ಯೂಸ್ ಮಾಡೋದಲ್ಲ. ನಮ್ಮ ಭಕ್ತಿ ಬೆಳಿಬೇಕು, ನಮ್ಮ ವಿಶ್ವಾಸ ಬೆಳಿಬೇಕು, ನಮ್ಮ ಪ್ರಾರ್ಥನಾ ಬೆಳಿಬೇಕು. ಅವಾಗೇ ಸುತ್ತಮುತ್ತ ಇರ್ತಕ್ಕಂಥ ಜನರು ಅಧೀನದಲ್ಲಿ ಇರ್ತಾರ, ಮೌನವಾಗಿ ಇರ್ತಾರ. ಯಾರು ಬೈದ್ಯರಲ್ಲ. ನಮ್ಮ ನಡವಳಿಕೆ ಸರಿಗಿಲ್ಲ ಕಡಿದೆಯಲ್ಲ, ನಮ್ಮ ಸ್ವಭಾವ ಸರಿಗಿಲ್ಲ ಕಡಿದೆಯಲ್ಲ, ನಾವು ಪ್ರಾರ್ಥನಾ ಮಾಡೋದು ಕಡಿದೆಯಲ್ಲ, ನಾವಿವತ್ತು ನಾವು ಅವ್ರ ಕಾಯಿ ಕಾಲಾಗ ಬೀಳ್ತಕ್ಕಂಥ ಜನರಾಗಿದ್ದೆವು. ತುಕಡಿ ತುಕಡಿ ಮಾಡಿ ಬೀಳತ್ತಾರ, ಅವಮಾನ ಪಡಿಸೋತಾರ. ಖರೆಗೆ ನಾವು ಮಾತ್ರ ಇನ್ನ ನಮ್ಗೆ ನಾಚಿಕೆ ಹೊಂಟಿಲ್ಲ, ಇನ್ನ ನಾವು ಪ್ರಾರ್ಥನಾ ಮಾಡ್ತಾ ಇಲ್ಲ, ಇನ್ನ ಬಿ ನಾವು ದೇವರಿಗೆ ಬೇಡ್ತಾ ಇಲ್ಲ. ಈ ಲೋಕದ ಕಡೆ ನೋಡ್ತಿದ್ದೆವು. ಈ ಲೋಕದಾಗೆ ನಾವು ಹ್ಯಾಂಗ್ ಚಂದ ಇರ್ಬೇಕು ಹೇಳ್ತಿದ್ದೆವು. ಈ ಲೋಕ ನಮ್ಗೆ ಚಂದ ಇರ್ಲಕ್ಕ ಕೊಡಲ್ಲ. ಏನು ಕೊಡ್ತದ? ಈ ಲೋಕ ನಮ್ಗೆ ಕೊಡಲ್ಲ. ಅದಕ್ಕೆ ದೇವ್ರು ಹೇಳ್ತಾರ, ಮೊದಲೇ ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ನೀ ತೂಕ ಪಡಿ, ಅವಾಗ ನೀ ಚಂದ ಇರ್ತಿ ಹೇಳ್ತಾರ ದೇವ್ರು. ಕಡೆಗೆ ಆತನ ಮಾತು ನಾವು ಕೇಳತ್ತಿರಲ್ಲ, ಆತನ ಮಾತು ನಾವು ಕೇಳಿದ್ರ ಮಾತ್ರ ನಾವು ಚಂದ ಇರ್ಲಕ್ಕ ಸಾಧ್ಯದ ಇಲ್ಲ. ಹೋದ್ರ ಇಲ್ಲ. ಈ ವಿಷಯದಲ್ಲಿ ನಾವು ದಾನಿಯೇಲ ಗ್ರಂಥದಾಗ ನೋಡ್ಬೇಕಾದ್ರ ಅದ್ಭುತವಾದ ರಹಸ್ಯಗಳು ಮುಚ್ಚವ. ಆದ್ರೆ ಈ ವಿಷಯದಾಗ ನಾವು ನೋಡ್ಬೇಕಾದ್ರ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಇಲ್ಲಿ ಹೇಳ್ತದ. ಏನ್ ಹೇಳ್ತದ? 5ನೇ ವರ್ಷದಿಂದ ದಾಸತ್ವದಲ್ಲಿ ಇರುವವರೇ, ಈ ಲೋಕದಲ್ಲಿ ನಿಮಗೆ ಯಜಮಾನರಾಗಿ ಇರುವವರಿಗೆ ಕ್ರಿಸ್ತನೊಂದಿಗೆ ಮನ ಭೀತಿಯಿಂದ ನಡುಗುವವರಾಗಿ, ಸರಳ ಹೃದಯರಾಗಿ, ವಿಧೇಯರಾಗಿ ಇರಿರಿ. ಮನುಷ್ಯರನ್ನು ಮೆಚ್ಚಿಸುವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ನಾವು ಯಾರಿಗೂ ನೋಡಿ ಕಸಿ ನಾವು ಹುಚ್ಚು ದಾಂಧ್ಯ ಮಾಡಿದ. ನಾವು ಎಲ್ಲಿ ಹೋದ್ರೂ ನಾವು ತಲೆ ಎತ್ತಿ ನಡೀತಕ್ಕಂಥ ಜನರಾಗಿರ್ಬೇಕು. ಆ ರೀತಿಯಾಗಿ ನಡೆದ್ರೆ ಮಾತ್ರ ನಮ್ಗ ದೇವ್ರು ಗೌರವ ಕೊಡ್ತಾರ, ದೇವ್ರ ಕಾವಲಿ ಇಡ್ತಾರ. ದೇವ್ರ ಕಾವಲಿ ಇಟ್ಟರೆ ನಮಗೆ ಕಾವಲಿ ಸಿಗ್ತದ. ದೇವ್ರ ಕಾವಲಿ ಮಾಡಲು ಹೋದ್ರ ನಮ್ಮ ಸುತ್ತಮುತ್ತ ಮಿಲಿಟರಿ ಬಂದು ನಿಂತು ಅಂತಂದ್ರೆ ನಮ್ಗೆ ಹೊಡೆದಾಗ್ತಾರ. ನಾವು ಬದುಕಿರೋದು ಏನು ಬದುಕಿರ್ತೀವಿ? ಸಾಧ್ಯನೇ ಇಲ್ಲ. ಯಾಕಂದ್ರ ಈ ರೀತಿಯಾಗಿ
ಶದ್ರಕ್, ಅಬೇದ್ನೆಗೋ, ಮಿಶಕ ಮತ್ತು ದಾನಿಯೇಲ್ ಅವ್ರಿಗೆ ಏನೇನು ಮಾಡ್ಯಾರ ಗೊತ್ತದ? ದಾನಿಯೇಲಿಗೆ ಸಿಂಹದ ಗವಿದಾಗ ಹಾಕ್ಯಾರ, ಕರಡಿಗೆ ಸಿಂಹಗಳು ಮೌನವಾಗಿ ಹೊರಟು. ಯಾಕೆ ಗೊತ್ತಾ? ದೇವ್ರು ಹೇಳ್ಯಾರ, ಹೇ ಸಿಂಹಗಳೇ, ಅವನು ವಾಸನೆ ಬಿ ತಗೋಬೇಡಿ ಅಂತ ಹೇಳ್ಯಾರ. ತಗೊಳಕ್ಕೆ ಸಾಧ್ಯ ಇಲ್ಲಪ್ಪ. ದೇವರು ಕಾಪಾಡೋದು ನಮಗೆ ಕವಲಿ ಅದ. ದೇವರು ನಮಗೆ ಕಾಪಾಡೋದು ನಮಗೆ ಕವಲಿ ಇಲ್ಲ. ತಿರುಗಿ ಶದ್ರಕ್, ಅಬೇದ್ನೆಗೋ, ಮಿಶಕ್ ಅವರಿಗೆ ಬೆಂಕಿ ಅಗ್ನಿ ಗುಂಡದಾಗ ಹಾಕಲಾಕ ಅಗ್ನಿ ಕೊಟ್ಟಂತ ಸಂದರ್ಭದಲ್ಲಿ ಏನ್ ಹೇಳ್ತಾರ ನೋಡ್ತೆ, ನನ್ನ ಕೈದಾಗಿಂದು ಯಾರು ಬಿಡಿಸ್ತಾರ ನೋಡ್ತೆ. ನಿನ್ನ ದೇವರಿಗೆ ಬಿಡಿಸ್ಲಕ್ಕ ಆಗಲ್ಲ ಅಂತಂದರು. ನಿನ್ನ ದೇವರು ಬಂದ್ರಿ ಬಿಡಿಸ್ಲಕ್ಕ ಆಗಲ್ಲ ಅಂದಾರ. ಆದ್ರೆ ಅವ್ರೇನಂದ್ರೆ ಗೊತ್ತಾ? ಕೈ ಜೋಡಿಸ್ತೆ, ಕಾಲು ಬೀಳ್ತೆ, ಬಿಡು ಅಂತಂದಿಲ್ಲ. ಏನಂದ್ರೆ ಗೊತ್ತಾ? ನೆಬೂಕದ್ನೆಚ್ಚರ್ ರಾಜ, ನಿನಗಿದೊಂದು ಮಾತು ನೆನಪಿರಲಿ, ನೀ ಬೇಕಾಗಿದ್ವಿ ಮಾಡು. ನೀ ನಿಂದಿಸಿರ್ತಕ್ಕಂಥ ಮೂರ್ತಿಗೆ ನಾನು ನಮಸ್ಕಾರ ಮಾಡಲ್ಲ ಅಂದ್ರೆ ಅವನಿಗೆ ಕೋಪ ಬಂಕಶಿ ಏನು ಮಾಡಿನ? ದಿನನಿತ್ಯ ಉರಿತಕ್ಕಂಥ ಉರಿಕ್ಕಿಂತ 7 ಪಟ್ಟು ಉರಿ ಏನು ಮಾಡಿನ? ಅಗ್ನಿಗುಂಡದಾಗ ಹೆಚ್ಚಿಗೆ ಮಾಡ್ಯಾನ. ಹೆಚ್ಚಿಗೆ ಮಾಡಿ ಕಸಿ ಇವರಿಗೆ ಹಾಕಿರಿ ಅಂದನ. ಅವ್ರು ಚಡ್ಪಡಿಸೋದು ನಾನು ನೋಡ್ಬೇಕು, ಅವ್ರು ಸುಟ್ಟು ಹೋಗೋದು ನಾನು ನೋಡ್ಬೇಕು, ನಾ ಆನಂದಿಸ್ಬೇಕು. ನನ್ನ ಮಾತಿಗೆ ಮೀರಲ್ಲ ಅಂತ ಎಷ್ಟೋ ಹೆಚ್ಚಿಸ್ಕೊಂಡ ನಾ ಕರೆಕ್ಟ್ಗೆ ಅವ್ರು ಮಾತ್ರ ಹೊಸ ಪಟ್ಟೆಗಳು ಹಾಕೊಂಡು ದೇವರಿಗೆ ಸ್ತೋತ್ರ ಮಾಡ್ಕೊತ ಬಂದು ಅಗ್ನಿಗುಂಡದಾಗ ಹಾಕ್ಲತ್ತೀವಿ. ಯಾರಿಗೆ ಧ್ಯಾನ ಮಾಡೋದು? ದೇವ್ರಿಗೆ ಮಾತ್ರ ಧ್ಯಾನ ಮಾಡೋದು. ದಾನಿಯೇಲ್ ಅದೇ ಹೇಳ್ತಾರ. ದಾನಿಯೇಲ್ ಏನು ಹೇಳ್ತಾರ? ನಿಮ್ಮ ಕೀರ್ತನೆ ಭಾಗದಲ್ಲಿ ದಾವೀದ ರಾಜನು ಹೇಳ್ತಾರ, ನಾನು ಎಡ ಬಿಡದೆ ಕೊಂಡಾಡ್ತೇನೆ ಅಲ್ಲ, ಎಡ ಬಿಡದೆ ಕೊಂಡಾಡ್ತೇನೆ. ಆತಗೆ ಕೊಂಡ ಹಾಡಲಿಕ್ಕೆ ನನಗೆ ಸಮಯನೇ ಇಲ್ಲ. ಯಾವ ಕಷ್ಟದ ಸಮಯ ಬರಲಿ, ಯಾವ ದುಃಖದ ಸಮಯ ಬರಲಿ, ಎಂತ ಹೀನ ಸ್ಥಿತಿ ಬರಲಿ, ನಾ ದೇವರಿನ ಅದೇ ಸ್ಥಿತಿದಾಗ ನಾ ಆರಾಧಿಸುತ್ತೇನೆ ಅಲ್ಲತ್ತಾರ. ಹಾಗ ಈ ಶದ್ರಕ್, ಅಬೇದ್ನೆಗೋ, ಮಿಶಕ್ ಅವ್ರೇನಂತಂದ್ರ ಆರಾಧನೆ ಮಾಡುವಾಗ ಅವರಿಗೆ ಬೆಂಕಿ ಗುಂಡಿಯಲ್ಲಿ ಹಾಕಿನಾಗ ಆ ಬೆಂಕಿ ಗುಂಡದಾಗ ಹಾಕ್ತಿಲ್ಕಿ ಆ ಬೆಂಕಿಯಲ್ಲಿ ಅವ್ರು ಹ್ಯಾಂಗ ಓಡಾಡ್ತಾರ ಅಂದ್ರ ಬ್ಯಾಸಿಗೆ ದಿನದಾಗ ಮನುಷ್ಯ ನೆರಳಿಗೆ ಹೋಗಿ ಹ್ಯಾಂಗ ಆನಂದಿಸ್ಕೊತ ಓಡಾಡ್ತಾರೋ ಆ ರೀತಿಯಾಗಿ ಓಡಾಡ್ತಾರ. ಆ ರೀತಿಯಾಗಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಉರಿ ಅವರಿಗೆ ಸುಡಲು ಹೊಂಟದ, ಆ ಹೊಗೆ ಅವರಿಗೆ ತೊಂದರೆ ಕೊಡಲು ಹೊಂಟದ. ಹೊಗೆ ಹೆಂಗಿರ್ತದ್ರಿ? ಆ ಹೊಗೆ ಬಂದ್ರು ಮನುಷ್ಯಗೆ ಏನಾದ್ರೆ ಟಸ್ಕಿ ಇರ್ತದ, ಕ್ಷಮತನ ಕಡೆಗೆ ಹೊಗೆ ಯಾವ ಕೇಡು ಮಾಡಲು ಹೊಂಟದ, ಆ ಬೆಂಕಿ ಅವ್ರ ಮೈಗೆ ಸುಡಲು ಹೊಂಟದ, ಅವ್ರ ಕೂದಲಿಗೆ ಶಕಿ ಹತ್ತಲು ಹೊಂಟದ. ಅವ್ರು ಓಡಾಡೋದು ನೋಡಿ ಕಸಿ ಆನಂದ ಪಡಿತಕ್ಕಂಥ ವ್ಯಕ್ತಿ ದುಃಖಪಟ್ಟು ಕಸಿ ಎದ್ದು ನಿಂತಾನ. ಅಯ್ಯೋ ಓಹೋ ಸೈನಿಕರೇ, ಎಷ್ಟು ಜನರಿಗೆ ಹಾಕಿರಿ ಅಂದ್ರ ಅವ್ರು ಹೇಳ್ತಾರ, ನಾವು 3 ಹಾಕಿದೆವು, ಖರೆ ನಂಗೆ 4 ಜನ ಕಾಣ್ತಾರ. ಇನ್ನೊಬ್ಬರು ಯಾರ ಗೊತ್ತಾ? ತನ್ನ ದೂತರಿಗೆ ಕಳಿಸಿ ಅವ್ರಿಗೇನು ಮಾಡ್ತಾರ, ಅಗ್ನಿದಾಗಿಂದು ಸುರಕ್ಷಿತವಾಗಿ ಕಾಪಾಡ. ಆವಾಗ ಹೇಳ್ತಾನ, ಅಯ್ಯೋ ಇದೇನಾಯ್ತು, ಅಯ್ಯೋ ನಾ ಇಷ್ಟು ಬಲಹೀನನಾಗಿನ, ಈ ದೇಶದ ಇಂಥ ದೊಡ್ಡ ರಾಜ್ಯ, ಇಂಥ ದೊಡ್ಡ ಸಾಮರ್ಥ್ಯ ನನಗದ, ಅದಕ್ಕೆ ನಾ ಇವರಿಗೆ ಶಿಕ್ಷೆ ಕೊಡೋಕೆ ನನ್ನ ಆಗೋದೈತಲ್ಲಪ್ಪ, ನಾ ಹಂಗೆ ಮಾಡಲಿ, ಅವ್ರಿಗೆ ತೆಗಿರೋ, ಅವ್ರಿಗೆ ತೆಗಿರೋ, ಅವ್ರಿಗೆ ತೆಗಿರೋ. ಯಾಕೆ ಗೊತ್ತಾ? ರಹಸ್ಯ ಏನದವ್ರಿಗೆ ನಾ ಕೇಳ್ತೇನೆ. ನನಗೆ ಬಿಟ್ಟು ಹಿಂಗಿದಾಗ ಹಿಡಿದ್ರ ನಾ ಬಿ ಸುಳ್ಳು, ಅವ್ರಿಗೆ ತೆಗಿರಿ ಬೈ, ನಾ ಅವರಿಗೆ ಕೇಳ್ತೇನೆ ಅಂತಾರ. ರಾಜ್ಯರೇ, ಅವ್ರಿಗೆ ಬೀಟಿನವ್ರಿಗೆ ಶಕ್ತಿ ಇರ್ತದ, ಅವ್ರಿಗೆ ಒಯ್ದಾರ ಏರ್ಪಾಟ್ ಮಾಡ್ಲಕ್ಕ ಹರಕೆ ಮಾಡಕ್ ಹೋಗ್ಯಾರ. ರಾಜ್ಯರೇ ಒಳಗೆ ಹೋಗಿ ನಾವು ತೆಗೆಯಲೆವು, ಅವ್ರಿಗೆ ನೀವೇ ಬಾ ಅಂತ ಹೇಳ್ರಿ. ಹಾಲಲು ಚಪ್ಪಳೆ ತಟ್ಟರೆ ಅವಾಗ ಬರ್ರಿಯಪ್ಪ, ನಿಮ್ಮ ಕೈ ಜೋಡಿಸ್ತಾ ಹೊರಗೆ ಬರ್ರಿ ಅಲ್ಲ, ನಿಮ್ಮ ಕಾಲು ಬೀಳ್ತೇವೆ, ಒಂದು ಮಾತು ಹೇಳ್ರಿ. ನೀವು ಯಾಕೆ ಸುಟ್ಟಿಲ್ಲ ಹೇಳ್ರಿ, ಒಂದು ಮಾತು ಹೇಳ್ರಪ್ಪ, ನಾ ಬಿ ನಾದ್ರಪ್ಪಲಿ ಮಾಡ್ತೇನೆ ಅಂತ ಹೇಳ್ತೇನೆ. ಏನು ಮಾಡ್ತಾನ ನೆಬೂಕದ್ನೆಚ್ಚರ್ ರಾಜ? ಕೇಳ
ಹಲ್ಲೆಲೂಯಾ. ಇವತ್ತು ಈ ಸತ್ಯವೇದ ಯಾರಾದ್ರೂ ಕೈದಾಗ ಹಿಡಿದವರು ಅವ್ರ ಸತ್ಯಕ್ಕೆ ತಕ್ಕಂತೆ ಈ ಲೋಕದಲ್ಲಿ ಅವಮಾನ ಹೊಂದಬಹುದು, ದುಃಖ ಹೊಂದಬಹುದು, ಅಲ್ಲ ಗಾಯ ಹೊಂದಬಹುದು, ಕೈ ತೆಗಿಬೋದು, ಕಾಲು ತೆಗಿಬೋದು, ಕಣ್ಣು ತೆಗಿಬೋದು, ಜೀವ ತೆಗಿಬೋದು. ಖರೆ ಜೀವ ಕೊಡೋಕ್ಕಾಗಲ್ಲ, ಅವರಿಗೆ ಕೈ ಕಾಲು ಕೊಡೋಕ್ಕಾಗಲ್ಲ. ಕರೆಕ್ಟ್ಗೆ ನಾವು ಈ ಲೋಕದಾಗ ಏನೇನು ಕಳ್ಕೊತೇವೋ ಅದೆಲ್ಲ ನಾವು ಹೊಂದ್ಕೋತೇವೆ ದೇವ್ರ ರಾಜ್ಯದಾಗ. ಏನಿಲ್ಲ, ಎಷ್ಟು ನಾವೆಲ್ಲ ಕಳ್ಕೋತೇವೋ ಅಷ್ಟು ಹೆಚ್ಚಾಗಿ ನಾವು ದೇವರ ರಾಜ್ಯದಾಗ ನಾವು ಹೊಂದ್ಕೊಂಡು ದೇವರಿಗೆ ಆರಾಧನಾ ಮಾಡ್ತೇವೆ. ಏನು ಮಾಡಲು? ಅದ್ಭುತವಾದ ಆರಾಧನಾ, ಅದ್ಭುತವಾಗಿರ್ತಕ್ಕಂಥ ಆರಾಧನಾ ಮಾಡಕ ದೇವರು ನಮಗೂ ಸಹಾಯ ಮಾಡ್ತೇನೆ ಅಂತ. ಮತ್ತೇನಂತ ಓದ್ತೀರಿ? ಹಾ, ಕರ್ತನಿಗೋಸ್ಕರ ಸೇವೆ ಮಾಡುತ್ತವೆಂದು ಚಿತ್ತ ಪೂರ್ವಕವಾಗಿ ಸೇವೆ ಮಾಡಿರಿ. ಸೇವೆ ಮಾಡಿ ಯಾಕಂದರೆ ಒಬ್ಬನು ದಾಸನಾಗಲಿ ಹಾ ಸ್ವತಂತ್ರನಾಗಲಿ ತಾನು ಯಾವ ಸತ್ಕಾರವನ್ನು ಮಾಡುತ್ತಾನೋ ಅದರ ಪ್ರತಿಫಲವನ್ನು ಕರ್ತನಿಂದ ಹೊಂದುವನೆಂಬುದನ್ನು ನೀವು ತಿಳಿದವರಾಗಿಯೇ ಇದ್ದೀರಿ. ಹಲ್ಲೆಲೂಯಾ. ಸತ್ಕಾರ್ಯ ಮಾಡಲು ಮರೆಯ ಸತ್ಕಾರ್ಯ ಮಾಡಿ. ಸತ್ಕಾರ್ಯ ಮಾಡ್ಬೇಕಾದ್ರೆ ನೀವು ಏನು ಮಾಡ್ಬೇಕಾಗಿದೆ ಅಂದ್ರ ನಿಮ್ಮಲ್ಲಿರ್ತಕ್ಕಂಥ ದುಡ್ಡು, ನಿಮ್ಮಲ್ಲಿರ್ತಕ್ಕಂಥ ಧನ, ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ ಬಲ ಹೀನಕ್ಕೋಸ್ಕರವಾಗಿ ನೀವು ಕಳ್ಕೋಬೇಕಾಗಿದ. ಅದು ನೀವು ದಾನ ಧರ್ಮ ಮಾಡಬೇಕಾಗಿದ. ಅದ್ರ ನಿಮಿತ್ತವಾಗಿ ನೀವು ಸತ್ಕಾರ್ಯ ಮಾಡಕ್ಕೆ ನಿಮಗೂ ಸಾಧ್ಯ ಅಲ್ಲ. ಸತ್ಯ ದೇವರಿಗೆ ನಂಬೇಕಾದ್ರ, ಸತ್ಯ ಮಗನಾಗಬೇಕಾದ್ರ ಸತ್ಕಾರ್ಯ ಮಾಡಿಕಷ್ಟ ನಡಿಲಕ್ಕ ಇಷ್ಟಪಡಿರಿ. ಅವಾಗ ದೇವರು ಮಗ ಮತ್ತು ದೇವರ ಮಗಳು ಆಗಿ ಜೀವಿಸ್ಲಕ್ಕ ನಿಮಗೂ ಸಾಧ್ಯ ಅಲ್ಲ. ಇವತ್ತು ನಾ ಕ್ರೈಸ್ತರು ಅಂತ ಕೊಳ್ಳಾಗ ಶಿಲ್ಪಿ ಹಾಕೊಂಡು ಓಡಾಡಿದ್ರು ಅಲ್ಲ. ನಾವು ತಗ್ಗಿಸ್ಕೊಂಡು ನಡೆದ್ರು ಮಾತ್ರ ನಮಗೆ 4 ಮಂದಿ ಫೋನ್ ಹಿಡಿದು ಒಂದು ಕೈ ಎತ್ತಲ್ಲ, 2 ಕೈ ಎತ್ತಿ ನಮಸ್ಕಾರ ಮಾಡ್ತಾರ. ಯಾಕೆ ಗೊತ್ತಾ? ಸತ್ಕಾರ್ಯ ಇರಬೇಕು ನಮ್ಗೆ. ಸತ್ಕಾರ್ಯ ಮಾಡ್ತಕ್ಕಂಥ ಮನಸ್ಸು ಇರಬೇಕು ನಿಮ್ಗೆ. ನೋಡಿ, ನಮ್ಮ ಚರ್ಚಿಗೆ ಯಾರ ಬೇಡ್ಕುಮಾರ್ ಬರ್ತಾರ, ಒಬ್ಬರ ಬರ್ತಾರ. ಯಾಕೆ ಗೊತ್ತಾ? ಯಾಕೆ ಬರಲ್ಲ ಗೊತ್ತಾ? ನಾವು ಕೊಡಲೇವು. ನಾವು ಕೊಡ್ತೇವ ಯಾರಿಗಾರ ಕೊಡ್ತೇವೆ. ಒಂದ್ ವೇಳೆ ಬಂದು ಕುಂತುರ್ವಿ ಕೊಡಲೇ. ಯಾರಪ್ಲೆ ಮಾತಾಡ್ತೇವೆ ಕೊನಲ್ಲ, ಯೋಹಾನ್ ಪೇತ್ರಪ್ಲೆ ಮಾತಾಡ್ತೇವೆ. ನಮ್ಮಲ್ಲಿ ಏನೂ ಇಲ್ಲ. ನಿಮ್ಮ ಸಲುವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರಿಗೆ ಪ್ರಾರ್ಥನೆ ಅವಸರ ಇಲ್ಲ. ಅವ್ರಿಗೆ ಹೇಳ್ಬೇಕು ನಮ್ಮಲಿದು ಹೇಳ್ಬೇಕು, ಅವ್ರಿಗೆ ಸಹಾಯ ಬೇಕು ಅಲ್ಲ, ಅವ್ರ ಹಟ್ಟಿ ತುಂಬಬೇಕು. ನಾವೇನಾಯ್ತೇವ ಅವಾಗ ಬೇಡ್ಕೊಂಬರ್ ನಮ್ಮ ಎದುರು ಬಂದ್ರ ಯಾವನ ಮತ್ತು ಪೇತರು ಆಯ್ತು. ನೀವು ಯಾವನ ಪೇತರು ಯಾರು ಮುಂದಾಗದ ಅವ್ರ ಮುಂದಾಗ್ರಿ, ಎಲ್ಲರೂ ಮುಂದ ಯಾವನ ಪೇತರು ಆಗ್ಬೇಡ್ರಿ. ಹಲ್ಲೆಲೂಯಾ. ಮತ್ತೇನದ? ಯಜಮಾನರೇ, ನಿಮ್ಮ ಕೈ ಕೆಳಗಿರುವ ದಾಸರ ವಿಷಯದಲ್ಲಿ ಅದೇ ರೀತಿಯಾಗಿ ನಡೆಯಿರಿ. ಪರಲೋಕದಲ್ಲಿ ನಿಮಗೂ ಅವರಿಗೂ ಯಜಮಾನನಾಗಿರುವ ಆತನು ಇದ್ದಾನೆಂತಲೂ ಆತನಲ್ಲಿ ಪಕ್ಷಪಾತವಿಲ್ಲವೆಂತಲೂ ತಿಳಿದು ನಿಮ್ಮ ದಾಸರನ್ನು ಬೆದರಿಸುವ ಪದ್ಧತಿಯನ್ನು ಬಿಟ್ಟು ಬಿಡಿರಿ. ಯಾರಿಗೆ ಬಿಡ್ಬೇಕಂತ? ನಿಮ್ಮ ದಾಸರಿಗೆ ಬೆದರಿಸುವ ಪದ್ಧತಿ ಬಿಟ್ಟು ಬಿಡ್ಬೇಕಂತ. ಥೋಡೆ ಮಂದಿ ಭಿಕ್ಷೆ ಬೇಡಕ್ಕೆ ಹೋದಾಗ ಏನು ಮಾಡ್ತಾರೆ ಗೊತ್ತಾ? ಮತ್ತು ಬರ್ರಿ ಅಂತ ಯಾರಿಗಂತಾರೆ ಗೊತ್ತಾ? ಅವ್ರ ಮನುಷ್ಯರು ಇಲ್ದೋದ್ರ ಬೇರೆ ಮನುಷ್ಯರಿದ್ರ ಮತ್ತು ಬರ್ರಿ ಅಂತಾರ. ಒಂದ್ ವೇಳೆ ಅವ್ರ ಮನುಷ್ಯರಿದ್ರೆ ಏನ್ ಮಾಡ್ತಾರೆ ಕೊನದ ಆಗಿನಾಗೆ ತೆಗೆದು ಕೊಡ್ತಾರ. ನೀವು 1 ಕೊಡ್ರಿ, 2 ಕೊಡ್ರಿ, 10 ಕೊಡ್ರಿ, 20 ಕೊಡ್ರಿ ಅಲ್ಲ. ದಾಸರಾಗಿರ್ತಕ್ಕಂಥ ಜನರಿಗೆ ನೀವು ಪ್ರೀತಿ ತೋರಿಸಿದ್ರೆ ಮಾತ್ರ ಅದು ಸರಿ ಬೀಳುವ ಪ್ರೀತಿ ಅವರಿಗೆ ಸಿಗ್ತದ. ಯಜಮಾನಿಗೆ ಅಧೀನವಾಗಿರ್ಬೇಕಾದ್ರೆ ನಾವು ಏನು ಮಾಡ್ಬೇಕಾಗ್ಯದ? ಕುಲ ನೋಡ್ಬಾರ್ದು, ನಮ್ಮ ಮನುಷ್ಯ ನಿಮ್ಮ ಮನುಷ್ಯ ನೋಡ್ಬಾರ್ದು. ದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭೇದ ಭಾವನೆ ಇಲ್ಲದಪ್ಪಲೆ ನಾವು ದಾನ ಮಾಡಬೇಕು ಅಲ್ಲ. ಆ ರೀತಿಯಾಗಿ ದಾನ ಮಾಡಿದ್ರೆ ನಾವು ಆಶೀರ್ವದಿಸಲ್ಪಡ್ತೇವೆ. ಹತ್ರಗೇನಂತ ಕಡೆ ಮಾತೇನೆಂದರೆ ನೀವು ಕರ್ತನನ್ನು
ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ಅಂದ್ರ ಸರ್ವ ಆಯುಧಗಳನ್ನು ಧರಿಸಿಕೊಳ್ಬೇಕಾದ್ರ ಬೈಬಲ್ ನಮಗೆ ಏನಾದ್ರೂ ಕಲಿಸ್ಬರ್ತದೋ ಅವೇ ನಾವು ಹೇಳ್ತೇವೆ. ಒಬ್ಬರಿಗೊಂದು ಮಾತು ಇನ್ನೊಬ್ಬರಿಗೊಂದು ಮಾತು ಮಾತಾಡಲಪ್ಲೆ ಸರ್ವ ಆಯುಧಗಳನ್ನು ಧರಿಸ್ಕೊಂಡು ನಾವು ನಿಂತೇವೆ ಅಂದ್ರ ರೋಗಿಗಳು ಬಂದರು ಪ್ರಾರ್ಥನೆ ಮಾಡಬೇಕು, ಹಸುವಿನ ಬಂದಿನವರಿಗೆ ಊಟ ಕೊಡಬೇಕು, ನೀರಿಸಿನವ್ರು ಬಂದರು ನೀರು ಕೊಡಬೇಕು. ಈ ಆಯುಧಗಳನ್ನು ಧರಿಸ್ಕೊಂಡ್ರು ಮಾತ್ರ ದೇವ್ರ ಮಗಳಾಗಲಕ್ಕ ಸಾಧ್ಯದ. ಇಲ್ಲ ಹೋದ್ರ ಏನದಂತೀರಿ? ಓದ್ರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತತ್ವದ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೈನ್ಯ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ. ಏನಂತ ಈ ಲೋಕದಲ್ಲಿ ನಾವು ಎಲ್ಲ ಹೋರಾಡಬೇಕಾಗ್ತದೆ. ಎಲ್ಲರಿಗೆ ನಾವು ಒಂದೇ ಯುದ್ಧ ಆಡ್ತಿದ್ರೆ ಆಗಲ್ಲ. ಎಲ್ಲರಿಗೂ ನಾವು ಬೈತೇವೆ, ಎಲ್ಲರಿಗೂ ನಾವು ಹೊಡಿತೇವೆ ಅಂದ್ರೆ ಆಗಲ್ಲ. ರಾಜ್ಯರ ಸಂಘ ಹೆಂಗ ಹೋರಾಟ ಮಾಡಬೇಕು ಅದು ಕಲ್ಕೋತಾ ಇದೆ. ಸೈತಾನ ಸಂಘ ನೀ ಹೆಂಗ ಫೈಟ್ ಮಾಡಬೇಕು ನೀ ಪೈಲೆ ಕಲ್ಕೊ, ಅವಾಗ ನೀ ಹೋರಾಡಕ ಆಯ್ತು. ಇರಬಹುದು ಆಗಲ್ಲ ಅಲ್ಲ. ಈ ರೀತಿಯಾಗಿ ಒಂದ್ ವೇಳೆ ನಾವು ಈ ಸತ್ಯ ವೈದ್ಯದಲ್ಲಿ ಇರ್ತಕ್ಕಂಥ ಮಾತುಗಳು ನಾವು ಕರೆಕ್ಟ್ ಆಗಿ ನಾವು ಕಲ್ಕೊಂಡೇವು ಅಂದ್ರ ಜೀವ ಹೊಡೆಯವ ದೊಡ್ಡವಲ್ಲ. ಏನ್ ಮಾಡವ ದೊಡ್ಡವನ? ಅವನೊಳಗೆ ಜೀವ ಹೋದ್ರೆ ಜೀವ ಹಾಕವ ದೊಡ್ಡವನ. ದೇವರು ಜೀವ ಹಾಕ್ರಿ ಹೇಳ್ತಾನ, ಏನ್ ಜೀವ ತೆಗಿರಿ ಹೇಳ್ತಾನ? ಜೀವ ತೆಗಿಬೇಡ ಮರ ಹೇಳ್ತಾನ. ಒಬ್ರಿಗೆ ಹೊಡಿಬೇಡ ಮರ ಹೇಳ್ತಾನ. ಒಬ್ರ ಬಳಿ ಕಸ್ಕೋಬೇಡ, ಅನ್ಯಾಯ ಮಾಡಬೇಡ ಹೇಳ್ತಾನ. ಯಾಕೆ ಗೊತ್ತಾ? ನೀ ಅನ್ಯಾಯಸ್ಥನ ಆಗುತ್ತೆ. ಒಬ್ಬರಿಗೆ ನೀ ಮೋಸ ಮಾಡಿದೆ ಅಂದ್ರೆ 10 ಮಂದಿ ನಿನಗೆ ಮೋಸ ಮಾಡ್ತಾರೆ, ನೆನಪಿಟ್ಕೋ. ಹಂಗ ಮಾಡಬೇಡ ಅಲ್ತಾರ ದೇವರು ಅಲ್ಲ. ಆ ರೀತಿಯಾಗಿ ನಡ್ಕೊಂಡು ಹೋದ್ರ ದೇವರು ನಿಜವಾಗ್ಲು ನಿನಗೆ ಪ್ರತಿಯೊಂದು ವಿಷಯದಾಗ ಸಹಾಯ ಮಾಡ್ತಾರ. ಪ್ರತಿಯೊಂದು ವಿಷಯದಾಗ ದೇವರು ಬಲಪಡಿಸ್ತಾರ. ನಾವು ನಿಜವಾಗ್ಲೂ ಇಲ್ಲಿ ಬೈಬಲ್ದಲ್ಲಿ ನಾವು ನೋಡ್ಬೇಕಾದ್ರ ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಇಲ್ಲಿ ಅವ. 15ನೇ ವರ್ಷದ ಹೋದ್ರಿ. ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ನೋಡ್ರಿ. ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಇವತ್ತು ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರ ನಿಜವಾಗ್ಲು ಒಬ್ಬೊಬ್ಬರು ಸೇವಕರು ಯಾರ ಅಂತಂದ್ರೆ ಒಂದೊಂದು ವಚನದ ಮ್ಯಾಲ ಪೂರ ಒಂದಿನ ವಾಕ್ಯ ಹೇಳ್ತಾರೆ. ಅಂತ ಸಾಮರ್ಥ್ಯ ನಮಗಿಲ್ಲ ಬೇರೆ. ಕೆಲವು ಸೇವಕರದ ಒಂದು ಅಧ್ಯಾಯ ತೆಗೆದು ಸುಮಾರು 2 ಆಗಲಿ 3 ವಚನ ಆಗಲಿ ಅದ್ರ ಮೇಲೆ ಬೇಗನ ವಾಕ್ಯ ಹೇಳ್ತಾರೆ. ಅಂತ ಸಾಮರ್ಥ್ಯ ನಮಗಿಲ್ಲ. ಯಾಕೆ ಗೊತ್ತಾ? ಅಂತ ಭಕ್ತಿ ನಮ್ಮಲ್ಲಿಲ್ಲ. ಅಂತ ಭಕ್ತಿ ನಮಗೂ ದೇವರು ಕೊಡಬೇಕಾದ್ರ ದೇವ್ರ ಸನ್ನಿಧಿಯಲ್ಲೇ ಕೊಡ್ಬೇಕಂತ ನಾವು. ದೇವರೇ ನನಗೆ ಮಾತಾಡು, ದೇವರೇ ನೀ ನನಗೆ ಹೇಳು, ನಾ ಏನು ಹೇಳಿ ಜನರಿಗೆ ಅದು ದೇವ್ರಿಗೆ ಕೇಳಿದ್ರ ಅವಾಗ ದೇವ್ರು ಹೇಳಿದ್ರೆ ಸ್ವಲ್ಪ ಹೇಳಕ್ಕಾಗ್ತದೆ. ಹೋದ್ರೆ ಮಾತ್ರ ಆಗಲ್ಲ ಅಲ್ಲ. ಆ ರೀತಿಯಾಗಿ ದೇವರು ಈ ರೀತಿಯಾಗಿ ಮಾಡಿ ಅಂತ ಹೇಳ್ತಾರ. ಮತ್ತ ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳಿರಿ. ಆದದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಯಾರ ಬಾಣ ನೋಡಕ್ ನಮ್ ಸರಿ ಚಂದ ಇರ್ತಾನ. ಅವನು ಹೊಟ್ಟೆ ಕುದಿತದ ಬಿರಿಯಾನಿ ಘಮಾಗಿ ಏನು ಕುದಿಯಲ್ಲ. ನಮಗ್ ನೋಡ್ತೀರಿ ಆಯ್ತು ಕುದಿತದ. ನೀ ಯಾಕೋ ಹಂಗ್ ಮಾಡತ್ತೀರ ಅಂದ್ರೆ ಹೆಂಗ್ ಮಾಡಿ ನಾನು ಶಿಫ್ಟ್ ಮಾಡೋದು ಹೆಂಗ್ ಅಂಬಲ್ಲ. ಜರ ಆರಾಮಿಲ್ಲ ಸುಮ್ಮನೆ ಮಾಡತ್ತೆ ಹಂಗ ಅಂತಾರ. ನೋಡ್ತಿರ್ಗಿ ಹೆಂಗ್ ಮಾಡ್ತಾನೆ ಎದ್ದು ಹಂಗ್ ಮಾಡಿ ಯಾಕ್ರಿ ಸಾಬ್ರಿ ಹಂಗ್ ಮಾಡತ್ತೀರಿ ಅದು ಏನಂತಾರವ ಖರೆ ಹೇಳ್ತಾನ. ಕುದೀತದ ಒಳ ಶಿಟ್ಟು ಕುದೀತದ ಅಲ್ಲ. ಆ ಸಿಟ್ಟಿಗೆ ಮನುಷ್ಯ ಏನಂತಂದ್ರ ದೇವ್ರ ರಾಜ್ಯದಾಗ
ಯಾವ ರೀತಿಯಾಗಿ ನಾವು ನಡ್ಕೊಂಡು ಹೋಗ್ಬೇಕು, ಆ ರೀತಿಯಾಗಿ ನಾವೇನ್ ಮಾಡ್ಬೇಕಂತ, ಕೆಳಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ಸಣವನ್ನು ಇಟ್ಟುಕೊಂಡು ಪವಿತ್ರಾತ್ಮ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿ. ಇವತ್ತು ದೇವರ ಕತ್ತೆ ಹಿಡಿದು ಈ ದೇಶಗಳ ಕೆಳಗ ಮ್ಯಾಲ ಮಾಡಿಬಿಟ್ಟಾರ. ಈ ಲೋಕದಾಗಿರ್ತಕ್ಕಂಥ ಎಷ್ಟೋ ಜನರು ಪರಿಶ್ರಮ ಆಶೀರ್ವಾದ ಮೇಲೆ ಆಶೀರ್ವಾದ, ಆಶೀರ್ವಾದ ಮೇಲೆ ಆಶೀರ್ವಾದ ಅವರೇ ಹೊಂದಲತ್ತಾರ. ನಾವು ಅವ್ರಿಗೆ ಆಶೀರ್ವಾದ ಹೊಂದು ಬಿಡಬಾರ್ದು ಅಂತ ಚಂದ್ರ ಗುಡ್ಡು ಕಣಿತದಲ್ಲಿ ಎಡ ಕಾಣಿಸದ ಹಾಗೆ ಪರಿಸ್ಥಿತಿ ಅದ, ಹಂಗ ಪರಿಸ್ಥಿತಿ ಅದ. ಗುಡ್ರು ಏನು ದೊಡ್ಡದು ಕಾಣ್ತಾ ಇರಲಿ ಅವ್ರಿಗೆ ಕಾಣಿಸಲ್ಲ. ಹಂಗೇನಂದ್ರ ಕೆಲವು ಕುಡ್ರು ಕಣಿತಾರ ಅವರಿಗೆ ಕಾಣಿಸಲ್ಲ. ಏನು ಕಾಣಿಸೋದು ಗೊತ್ತಾ? ಸತ್ಯ ಕಾಣಿಸೋದು. ಸತ್ಯದ ವಾಕ್ಯ ಕತ್ತಿ ಕಾಣಿಸೋದು. ಇದು ವಾಕ್ಯದ ಕತ್ತಿ ಇದೆಯಪ್ಪ. ಈ ವಾಕ್ಯ ಕತ್ತಿ ನಮಗೆ ಹದದು ಕಣ್ಣೆ ಹೋಗಿ ಅವ ಕಣ್ಣರ ಕಾಣಿಸೋದು ಕಣ್ಣಿಗೆ ಜೀವ ಬಿ ಹೋಯ್ತದಲ್ಲ. ಭಯ ಅವ್ರಿಗಿರ್ಬೇಕಾದ್ರ ಅಂತ ಶಕ್ತರಾಗಿ ನಾವು ಸತ್ಯದ ವಚನ ಹೇಳ್ತಕ್ಕಂಥ ಶಕ್ತಿಮಂತರಾಗಲಕ್ಕ ಸಿದ್ಧವಾಗಿರ್ಬೇಕು. ಅವಾಗೆ ನಾವು ನೀವು ದೇವ್ರ ಮಗ ದೇವ್ರ ಮಗಳು ಆಗಿ ಜೀವಿಸ್ಲಕ್ಕ ಸಾಧ್ಯದ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ನಾವೆಲ್ಲರೂ ಕಣ್ಮುಚ್ಚಿನಂಗಾದ್ರ ಪ್ರಾರ್ಥನೆ ಮಾಡ್ಕೊಂಡ್ರಿ. ಪರಿಶುದ್ಧವಾಗಿರುವ ದೇವ ನಿಮಗೆ ಸ್ತೋತ್ರಪ್ಪ. ಅಯ್ಯ, ಈ ಒಂದು ದಿನದಲ್ಲಿ ಸ್ವಾಮಿ ಈ ಗುಡಾರದಲ್ಲಿ ಸೇರ್ಕೊಂಡು ಆರಾಧಿಸುವ ಭಾಗ್ಯ ನೀಡಿರಿ ಪ್ರಭು. ನಿಮಗೆ ಸ್ತೋತ್ರ. ಈ ಗುಡಾರದ ಯಜಮಾನಿಗೂ ಅವ್ರ ಕುಟುಂಬಕ್ಕೆ ಆಶೀರ್ವಾದ ಮಾಡಿ. ಇದರಲ್ಲಿ ವಾಸ ಮಾಡ್ತಕ್ಕಂಥ ದಾವಿದ ಸಹೋದರಿಗೂ ಅವ್ರ ಧರ್ಮಪತ್ನಿಗೂ ಅವ್ರು ಕೊಟ್ಟಂಥ ಮಕ್ಕಳಿಗೂ ಅವ್ರ ಜೊತೆಲಿರ್ತಕ್ಕಂಥ ಬಂಧು ಬಳಗದರಿಗೂ ಕೂಡಿ ಬಂದಿರ್ತಕ್ಕಂಥ ನಂಬಿಕಸ್ಥರು ವಿಶ್ವಾಸಿಗಳಿಗೂ ಎಲ್ಲ ಭಕ್ತಾದಿಗಳಿಗೂ ಪ್ರಭ ನೀವು ಮಾತಾಡಿರಿ ಪ್ರಭ. ಅದ್ಭುತವಾದ ರೀತಿಯಲ್ಲಿ ಸ್ವಾಮಿ ನಮ್ಮೆಲ್ಲರಿಗೆ ನಡೆಸ್ಕೊಡಿ. ನಾವೆಲ್ಲರೂ ಬಲ ಹೊಂದಿ ಬಲವಂತರಾಗಿ ಈ ಲೋಕದಲ್ಲಿ ಪ್ರಭಾ ನಾವು ಜಯಶಾಲಿಗಳಾಗುವುದಕ್ಕೋಸ್ಕರವಾಗಿ ನಮಗೆ ಸಹಾಯ ಮಾಡಿರುವ ಪ್ರಾರ್ಥನೆಗೆ ಸದುತ್ತನೇನ್ರಿ ಬಲಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೆನ್. ಆಮೆನ್. ಹಲ್ಲೆಲೂಯಾ.